ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇದು ಬಂದು ಸೋಮವಾರ ಒಂದು 10 ಗಂಟೆ 10:30ಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅಮ್ಮ ಅಕ್ಕ ಎಲ್ಲರೂ ಊರಿಗೆ ಹೊರಟರು. ಒಂದು 9 ಗಂಟೆ 9:30 ಆಗಿತ್ತು ಅಂತ ಅನಿಸುತ್ತೆ. ಅವರು ಕೂಡ ಹೊರಟರು. ಇನ್ನೇನು ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಮುಗೀತಲ್ವಾ, ಅಕ್ಕನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅವರು ಒಂದಿನ ಮುಂಚೆನೇ ಹೋಗಿ ಅಲ್ಲೇ ಅಮ್ಮನ ಮನೇಲಿ ಎಲ್ಲಾದರೂ ಇದ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ ಊರಿಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅಕ್ಕ ಎಲ್ಲ ಹೊರಟರು. ಯಾರಾದರೂ ನೆಂಟರು ಅವರು ಇವರು ಯಾರಾದರೂ ಇದ್ಬಿಟ್ಟು ಸ್ವಲ್ಪ ಅದು ಒಂದು ವಾರ ಇದ್ರಲ್ವಾ, ಮತ್ತೆ ಹೋಗಿದ್ದಕ್ಕೆ ಮನೆಯೆಲ್ಲ ಒಂಥರ ಖಾಲಿ ಖಾಲಿ ಆದಂಗೆ ಅನ್ನಿಸ್ತಾಯಿತ್ತು. ನಾನು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು. ಅವರು ಹೋಗಾದ್ಮೇಲೆ ಏನು ಕೆಲಸಗಳೇನು ಮಾಡಿರಲಿಲ್ಲ. ಒಂದೇ ಸಲ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ವೀಕಿಂದ ನೀಟಾಗಿ ಬೆಡ್ರೂಮು ಏನು ಕ್ಲೀನ್ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಇದನ್ನೆಲ್ಲ ನೀಟಾಗಿ ಬೆಡ್ಶೀಟ್ಗಳೆಲ್ಲ ಚೇಂಜ್ ಮಾಡಿಬಿಡೋಣ. ಇನ್ನೇನು ಅಮಾವಾಸ್ಯೆ ಹಾಗೆಯೇ ಹೊಸ ವರ್ಷ ಎಲ್ಲ ಇದ್ದಿದ್ದರಿಂದ ನೀಟಾಗಿ ಡೀಪ್ ಕ್ಲೀನೇ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಎಲ್ಲ ನೀಟಾಗಿ ಧೂಳೆಲ್ಲ ತೆಗೆದು ರೂಮಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೆಡ್ಶೀಟು ಏನಿದೆ ನೋಡಿ, ಇದು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ಅಂದರೆ ತುಂಬ ಒಳ್ಳೆ ಕ್ವಾಲಿಟಿ ಅಂತ ಇಲ್ಲ, ಒಟ್ಟಲ್ಲಿ ಲುಕ್ ವೈಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅಮೆಝಾನಲ್ಲಿ ನೈಟ್ ಟೈಮು ಆಫರ್ಗಳನ್ನ ಬಿಟ್ಟಿರ್ತಾರೆ. ಇದು ಕಡಿಮೆಗೆ ಸಿಕ್ಕಿದ್ದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಹೊಸದು ಹಾಕಿರಲಿಲ್ಲ, ಇವಾಗ ಹಾಕೋಣ ಅಂತ ಹೇಳಿ ಫಸ್ಟ್ ಟೈಮ್ ಹಾಕಿದ್ದೀನಿ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ ಬೆಡ್ಡು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದು ಪರ್ಪಲ್ ಕಲರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ನಿಮಗೆ ನನ್ನ ಮನೆ ಯಾವ ರೀತಿ ಅವಸ್ಥೆ ಆಗಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಒಂದು ಸಲ. ಎಲ್ಲ ಸಾಮಾನುಗಳು ಅಲ್ಲಂದ್ರೆ ಅಲ್ಲೇ ಹರಡ್ಕೊಂಡು ಬಿದ್ದಿತ್ತು. ಇಲ್ಲಿ ಇಂಚರ ಹಾಗೆಯೇ ಮುದ್ದು ಇಬ್ಬರೂ ಕೂಡ ಟಿ ವಿ ನೋಡ್ತಾಯಿದ್ರು. ಇಂಚರಿಗೆ ರಜಾ ಇತ್ತು, ಇವತ್ತು ಸ್ಕೂಲ್ ಇರಲಿಲ್ಲ. ಇಲ್ಲಿ ನೋಡ್ಬೋದು ನೀವು, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಸ್ವಲ್ಪ. ಇವತ್ತಂತೂ ತುಂಬ ಬಟ್ಟೆಗಳಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಟ್ರಿಪ್ ಬಟ್ಟೆ ತೊಳೆಯೋದಕ್ಕೆ ಹಾಕಿದ್ದೀನಿ. ಹಾಗೆಯೇ ಈ ಕಡೆ ಸೈಡು ಬೆಡ್ಶೀಟ್ಗಳು ಅದು ಇದು ಅಂತ ಇತ್ತು. ಮತ್ತು ಸಿಂಕಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು. ಮತ್ತು ಇಲ್ಲಿ ದೋಸೆ ಕೂಡ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಕೆಲಸಕ್ಕೆ ಟೈಮ್ ಆಗಿತ್ತು. ಇವತ್ತು ತಿಂಡಿಗೆ ನಾನು ಟೊಮೆಟೊ ಗೊಜ್ಜು ಹಾಗೆಯೇ ದೋಸೆ ಮಾಡಿದ್ದೆ. ಇನ್ಸ್ಟೆಂಟಾಗಿ ರುಬ್ಬಿಟ್ಟು ದೋಸೆ ಮಾಡ್ತಾರಲ್ಲ, ಆ ರೀತಿಯಾಗಿ ಮಾಡಿದ್ದೆ. ನೈಟ್ ನೆನೆಸಿದ್ದೆ, ಬೆಳಗ್ಗೆ ಮಾಡಿದ್ದು. ಯಾಕೋ ಒಂಥರ ಅಂಟ್ಕೊಂಡಂಗೆ ಅನ್ನಿಸ್ತಾಯಿತ್ತು. ದೋಸೆ ಅಷ್ಟು ಚೆನ್ನಾಗಿ ಹೇಳ್ತಾ ಇರಲಿಲ್ಲ. ಇನ್ನೇನು ಮಾಡೋದು, ಕೆಲಸಗಳಿತ್ತಲ್ಲ, ಅದನ್ನೇ ಮಾಡ್ಕೊಂಡು ಹೇಗೋ ತಿನ್ನೋಣ ಅಡ್ಜಸ್ಟ್ ಮಾಡಿಕೊಂಡು ಅಂತ ಹೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಅವರು ಕೂಡ ಅಕ್ಕ ಅಮ್ಮ ಎಲ್ಲ ಒಂದೊಂದು ಸ್ವಲ್ಪ ದೋಸೆ ತಿಂದು ಹೋದರು. ಜಾಸ್ತಿ ಏನು ತಿನ್ನಲಿಲ್ಲ, ಬೆಳಗ್ಗೆನೇ ಹೋಗೋದಲ್ವ, ಹಾಗಾಗಿ ತಿನ್ನಲಿಲ್ಲ ಅವರು ಅಷ್ಟು. ಇವಾಗ ನಾನು ದೋಸೆ ಎಲ್ಲ ಹಾಕಿಟ್ಬಿಟ್ಟು ನಮ್ಮ ಮನೆಯವರಿಗೆ ಬಾಕ್ಸ್ಗೆ ಮತ್ತೆ ಬಂದೆ. ಇಲ್ಲಿ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ನಾನು ಇದೊಂದು ಚೇರ್ ಇಟ್ಕೊಂಡಿದ್ದೀನಿ ಬೆಡ್ರೂಮಲ್ಲಿ. ಈ ಥರ ಬೆಡ್ಶೀಟ್ಗಳೆಲ್ಲ ಫೋಲ್ಡ್ ಮಾಡಿ ಅದ್ರ ಮೇಲೆ ಇಟ್ಬಿಟ್ರೆ ನೀಟಾಗಿರುತ್ತೆ, ಆಚೆ ಈಚೆ ಆಗೋಲ್ಲ ಅಂತ ಹೇಳಿ ಬೆಡ್ಶೀಟ್ ಇಡೋದಕ್ಕೆ ಅಂತಲೇ ಇಲ್ಲೊಂದು ಚೇರ್ನ ಇಟ್ಟಿದ್ದೀನಿ. ಇವಾಗ ನೀಟಾಗಿ ಒಂದು ಕಡೆಯಿಂದ ಧೂಳೆಲ್ಲ ತೊಗೊಂಡು ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಇವಾಗ ಬೆಡ್ರೂಮ್ ಕಡೆ ಎಲ್ಲ ಮುಗಿಸಿ ಇವಾಗ ಹಾಲ್ ಕಡೆ ಬಂದಿದ್ದೀನಿ. ಇಲ್ಲೂ ಕೂಡ ತುಂಬ ಹರಡ್ಕೊಂಡಿತ್ತು. ಮಿಷಿನಿಂದ ಪಾಪು ಥ್ರೆಡ್ ಎಲ್ಲ ತೆಗ್ದು ಎಳೆದು ಬಿಸಾಡಿಬಿಟ್ಟಿದ್ದ. ಹಾಗಾಗಿ ಏನೇನೋ ಅಲ್ಲಲ್ಲೇ ಕಸಗಳು ಅದು ಇದು ಅಂತ ಮಾಡಿಬಿಟ್ಟಿದ್ದ. ಅದನ್ನೆಲ್ಲ ನೀಟಾಗಿ ತೆಗ್ದು ಮಿಷಿನ್ ಎಲ್ಲ ತೆಗೆದುಬಿಡ್ತೀನಿ ನಾನು. ಅಂದರೆ ಏನಾದರೂ ಬಟ್ಟೆ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಅಷ್ಟೇ ಮಿಷಿನ್ ಹಾಕ್ಕೊಳ್ಳೋದು. ಬಾಕಿ ಟೈಮಲ್ಲೆಲ್ಲ ತೆಗೆದುಬಿಡ್ತೀನಿ. ಅದನ್ನು ಏನೋ ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದಿತ್ತು ಅಂತ ಹೇಳಿ ಅದನ್ನು ಹಾಕಿದ್ದೆ. ಇವಾಗ ಅದನ್ನೆಲ್ಲ ಎತ್ಬಿಟ್ಟು ಇಲ್ಲೂ ಕೂಡ ಬೆಡ್ ಕವರೆಲ್ಲ ತೆಗೆದುಬಿಟ್ಟಿದ್ದೆ, ಕಾಟ್ಗಳದೆಲ್ಲನೂ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ನನಗೆ ಹೇಗೆ ಅಂದರೆ, ಕೆಲವು ವಸ್ತುಗಳು ಅದಿರೋ ಜಾಗದಲ್ಲೇ ಇರಬೇಕು, ನನಗೆ ಹೀಗೆ ಇರಬೇಕು ಮನೆ ಅಂತ ಒಂದು ಸ್ವಲ್ಪ ಸೆಟ್ ಮಾಡಿಬಿಟ್ಟಿರ್ತೀನಿ. ಅದು ಅದೇ ರೀತಿಯಾಗಿಯೇ ಇರಬೇಕು. ಆ ಕಡೆ ಈ ಕಡೆ ಮೆಸ್ಸಿ ಆಗೋದು, ಬೆಡ್ಶೀಟ್ಗಳೆಲ್ಲ ಬೆಡ್ ಮೇಲೆ ಹೆಂಗಂದ್ರೆ ಹಂಗೆ ಆಗ್ಬಿಡೋದು ಮಾಡಿಬಿಟ್ರೆ ಒಂದೊಂದು ಸಲ ನನಗೆ ತುಂಬ ಕೋಪ ಬಂದುಬಿಡುತ್ತೆ. ಕಿರ್ಚಾಡ್ತಾ ಇರ್ತೀನಿ ಮಕ್ಳ ಹತ್ರ ಎಲ್ಲ, ಎಷ್ಟು ಅಂತ ನೀಟ್ ಮಾಡೋದು ಅಂತ. ಅಂದರೆ ನಾವು ಒಂದು ಮನೇನ ನೀಟಾಗಿ ಇಡ್ತೀವಿ ಅಂತ ಹೇಳಿದ್ರೆ, ಇನ್ನು ಬೇರೆಯವ್ರು ಯಾರು ಇರ್ತಾರೆ ನೋಡಿ, ಅವರು ಅದೇ ರೀತಿಯಾಗಿ ಸಪೋರ್ಟ್ ಮಾಡಬೇಕು. ನಾವು ನೀಟಾಗಿ ಇಡೋದು, ಅವ್ರು ಅದು ಬಂದು ಗಲೀಜು ಮಾಡೋದು, ಆ ರೀತಿಯಾಗಿ ಮಾಡ್ತಾಯಿದ್ರೆ ಒಂಥರ ಅನಿಸುತ್ತೆ. ಎಲ್ಲರೂ ಸೇರಿ ಮನೇನ ನೀಟಾಗಿ ಇಟ್ಕೊಂಡ್ರೆ ಅದು ನೀಟಾಗಿ ಅನಿಸುತ್ತೆ. ಮನೆ ಹೆಂಗೆಂಗೋ ಇದ್ಬಿಟ್ರೆ ನಮಗೆ ಆ ಮನೇಲಿ ಇರೋದಕ್ಕೆ ಒಂಥರ ಮನಸ್ಸು ಚೆನ್ನಾಗಿರಲ್ಲ. ಅದೇ ಮನೆ ನೀಟಾಗಿದ್ದಾಗ ಹೇಗೆ ಅನ್ನಿಸ್ತಾ ಇರುತ್ತೆ ಅಲ್ವಾ. ನನಗೆ ಆವಾಗೂ ಆದಷ್ಟು ಮನೇನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೇಲಿ ಪಾಪುನೂ ಅಷ್ಟು ಗಲೀಜು ಮಾಡಲ್ಲ. ಅಂದರೆ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಅಲ್ವ, ಆವಾಗ ಅದು ಇದು ಎಲ್ಲಂದರಲ್ಲೇ ಬಿಸಾಕ್ಬಿಡ್ತಾರೆ.
ಅಂದರೆ ಬಿದ್ದಿರೋ ವಸ್ತುಗಳನ್ನೂ ಕಣ್ಮುಂದೆ ಕಾಣಿಸ್ತಾ ಇದ್ರೂ ಕೆಲವು ಟೈಮ್ ಎತ್ತಿಡಲ್ಲ. ಅದರಲ್ಲಿ ನನ್ನ ಮಗಳು ಫಸ್ಟು ಬೇಕಾದ್ರೆ ತುಳ್ಕೊಂಡು ಓಡಾಡ್ಬಿಡ್ತಾಳೆ, ಬೇಕಂದರೆ ಅದನ್ನು ಎತ್ತಿಡಲ್ಲ, ಆ ರೀತಿಯಾಗಿ ಮಾಡ್ತಾರೆ. ಇಲ್ಲಿ ಹೇಳ್ತಾ ಇದ್ದೆ, ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ, ಯಾರೂ ಹರಡಬಾರ್ದು ಅಂತ ಹೇಳಿ ನೀಟಾಗಿ ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಕಡೆ ಸೈಡಿಂದ ಇಬ್ಬರೂ ಕೂಡ ಆ ಕಡೆ ಸೈಡು ಕಳಿಸ್ಬಿಟ್ಟಿದ್ದೀನಿ. ಇನ್ನೊಂದು ಕಾಟ್ ಇತ್ತಲ್ಲ ನೋಡಿ, ಆ ಕಡೆ ಸೈಡಿಗೆ ಕಳಿಸ್ಬಿಟ್ಟಿದ್ದೀನಿ. ನಾನು ಕ್ಲೀನ್ ಮಾಡೋ ಟೈಮಲ್ಲಿ ಓಡಾಡೋದು, ಮನೆ ಹೊಸ ಟೈಮಲ್ಲಿ ಮಧ್ಯೆ ಓಡಾಡೋದು ಆ ರೀತಿ ಮಾಡಬಾರ್ದು. ಒಂದು ಕಡೆ ಸೈಡ್ ಕೂರಿಸ್ಬಿಟ್ಟಿರ್ತೀನಿ, ಅಲ್ಲಿಂದ ಇಳಿಬಾರದು, ನಾನು ಮನೆ ಒರೆಸಿ ಮುಗಿಯೋವರೆಗೂ ಇಳಿಬಾರ್ದು ಕೆಳಗಡೆ ಅಂತ ಹೇಳಿ ಕೂರಿಸ್ಬಿಟ್ಟಿರ್ತೀನಿ. ಇವಾಗಲೂ ಅಷ್ಟೇ, ಇನ್ನೊಂದು ಕಾಟ್ ಸೈಡಿಗೆ ಕೂರಿಸಿದ್ದೆ. ಇವಾಗ ಈ ಕಾಟ್ ಸೈಡ್ಗೆ ಬೆಡ್ಶೀಟೆಲ್ಲ ಚೇಂಜ್ ಮಾಡಬೇಕು ಅಂದಾಗ ಆ ಕಡೆ ಸೈಡಿಗೆ ರೆಡಿ ಮಾಡಿದ್ನಲ್ಲ, ಆ ಕಡೆ ಸೈಡ್ಗೆ ಕೂರಿಸಿದ್ದೀನಿ. ಈಗ ಎಲ್ಲ ಬೆಡ್ಶೀಟ್ಗಳು ಏನೇನಿತ್ತು ಮನೇಲಿ ಒಗೆಯೋಂಥ ಬಟ್ಟೆಗಳು ಎಲ್ಲನೂ ಕೂಡ ತೆಗೆದು ಒಂದೊಂದಕ್ಕೆ ಕ್ಲೀನ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಬೆಡ್ಶೀಟ್ನ ಚೇಂಜ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಈ ಬೆಡ್ಶೀಟು ಕೂಡ ಅಷ್ಟೇ ಅಮೆಝಾನಿಂದನೇ ತರಿಸಿದ್ದು. ತುಂಬ ಚೆನ್ನಾಗಿದೆ ನೋಡೋದಕ್ಕೇನು, ಅಂದರೆ ಸ್ವಲ್ಪ ತೆಳುವು, ಅಷ್ಟು ಬಟ್ಟೆ ಮಂದ ಬರಲ್ಲ, ಸ್ವಲ್ಪ ತೆಳುವಿದೆ, ಆದರೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕ್ಲೀನ್ ಮಾಡಿಕೊಂಡು ಈ ಕಡೆ ಸೈಡು ಬೆಡ್ಶೀಟ್ ಹಾಕ್ತೆ, ಆ ಕಡೆ ಸೈಡು ಎಲ್ಲ ಹಾಕ್ಕೊಂಡು ಇವಾಗ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಬೇಗ ಪಟ ಅಂತ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಕಸ ಗುಡಿಸಿ ಅದನ್ನ ಒರೆಸ್ಬಿಟ್ರೆ, ನನಗೂ ಇಷ್ಟರಲ್ಲೇ ತುಂಬಾ ಸುಸ್ತಾಗಿತ್ತು, ಅದು ಇದು ಅಂತ ಕ್ಲೀನಿಂಗ್ ಎಲ್ಲ ಶುರು ಮಾಡಿಕೊಂಡು. ಇನ್ನು ಇಲ್ಲಿ ಬಂದು ಇಂಚರಾಗೆ ಡ್ಯಾನ್ಸ್ ಇದ್ದಿದ್ದರಿಂದ ಅವತ್ತು ಡ್ಯಾನ್ಸ್ಗೆ ಜ್ಯುವೆಲರೀಸ್ ಆಗಿರ್ಬೋದು, ಅದು ಇದು ಹೇರ್ ಸ್ಟೈಲ್ ಮಾಡೋದಕ್ಕೆ ಅಂತ ಹೇಳಿ ಕೆಲವೊಂದು ಐಟಮ್ಸ್ಗಳನ್ನ ತೆಗೆದು ಹಾಗೆ ಇಟ್ಬಿಟ್ಟಿದ್ದೆ. ಮತ್ತು ಅದಾದಮೇಲೆ ನಾವು ಆಂಟಿ ಮನೆಗೆ ಹೋಗಿದ್ದಿತ್ತು, ಮತ್ತು ಅದನ್ನ ತೆಗ್ದು ರೆಡಿ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇಲ್ಲಿ ಅದನ್ನು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಅದ್ರ ಜಾಗಕ್ಕೆ, ಇಲ್ಲಾಂದರೆ ಮಿಸ್ ಆಗಿಬಿಡುತ್ತೆ. ಇಲ್ಲಾಂದರೆ ಕೆಲವು ಸಲ ಓಲೆಗಳೆಲ್ಲ ಏನಿರುತ್ತೆ ನೋಡಿ, ಆರ್ಟಿಫಿಷಿಯಲ್ ಓಲೆಗಳು, ಅದನ್ನು ಹೆಂಗಂದರೆ ಅದು ಬಿಸಾಕ್ಬಿಟ್ರೆ ಒಂಥರ ಕಪ್ಪಾಗಿಬಿಟ್ಟು ಅದನ್ನ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋದಕ್ಕೆ ಆಗೋಲ್ಲ, ಆ ರೀತಿಯಾಗಿ ಆಗಿಬಿಡುತ್ತೆ. ಅದಕ್ಕೆ ಅದ್ರ ಜಾಗಕ್ಕೆ ಅದನ್ನು ನೀಟಾಗಿ ಕವರ್ಗಳಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಕೆಲವೊಂದು ಐಟಮ್ಸ್ಗಳು, ಕ್ರೀಮ್ಗಳು ಅದೆಲ್ಲ ಖಾಲಿಯಾಗಿತ್ತು, ಮತ್ತು ಬೇಡದಿರೋದು ಎಕ್ಸ್ಪೈರಿ ಡೇಟ್ ಆಗಿರೋ ಅಂಥದ್ದು ಒಂದು 2-3 ಇತ್ತು. ಅದನ್ನೆಲ್ಲ ಬಿಸಾಕ್ಬಿಟ್ಟು ಇವಾಗ ಒಂದ್ಸಲ ನೀಟಾಗಿ ಒರೆಸ್ಬಿಟ್ಟು ಐಟಮ್ಸ್ಗಳನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿ ಈ ಡ್ರೆಸ್ಸಿಂಗ್ ಟೇಬಲ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಡ್ರೆಸ್ಸಿಂಗ್ ಟೇಬಲ್ನ ಅದು ಎಷ್ಟು ಕ್ಲೀನ್ ಮಾಡ್ತಾ ಇರ್ತೀನೋ ನನಗೆ ಗೊತ್ತಿಲ್ಲ, ಹೇಳಬೇಕು ಅಂದರೆ ಅಷ್ಟು ಕ್ಲೀನ್ ಮಾಡ್ತಾಯಿರ್ತೀನಿ. ಆದರೂ ಈ ಡ್ರೆಸ್ಸಿಂಗ್ ಟೇಬಲ್ ಕತೆ ಇವಾಗ ಹಿಂಗೆ ಕ್ಲೀನ್ ಮಾಡಿದರೆ ಇನ್ನು ಸಾಯಂಕಾಲ ಅಷ್ಟರಲ್ಲಿ ನೋಡೋಂಗಿರಲ್ಲ, ಆ ರೀತಿಯಾಗಿ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ನಾನು ಜೊತೆಗೆ ವೀಡಿಯೋನು ಮಾಡ್ಕೊಳ್ತಾ ಇದನ್ನೆಲ್ಲ ಕೆಲಸಗಳನ್ನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪಾತ್ರೆಗಳೆಲ್ಲ ಇತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಇಟ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ. ತುಂಬ ಸುಸ್ತಾದಂಗೆ ಆಗ್ತಾಯಿತ್ತು, ಹಾಗಾಗಿ ಹೋಗಿ ಮಲಗಿಬಿಟ್ಟಿದ್ದೆ. ಇವಾಗ ಮಧ್ಯಾಹ್ನ ಎದ್ದು ನಾನಿಲ್ಲಿ ಇದನ್ನೆಲ್ಲ ಜೋಡಿಸೋಣ, ಅಂದರೆ ನೀರೆಲ್ಲ ಹೋಗಿರುತ್ತೆ, ಡ್ರೈ ಆಗಿರುತ್ತಲ್ವ, ಹಾಗಾಗಿ ಇವಾಗ ಪಾತ್ರೆಗಳೆಲ್ಲ ಜೋಡಿಸೋಣ ಅಂತ ಹೇಳಿ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳೆದು ಮತ್ತು ಅಡುಗೆ ಮಾಡೋದಿತ್ತು ಮಧ್ಯಾಹ್ನಕ್ಕೆ. ಅಡುಗೆ ಕೂಡ ಮಾಡಿಕೊಂಡು ಜೊತೆಗೆ ತುಳಿದಿಟ್ಟಿರೋಂಥ ಪಾತ್ರೆಗಳನ್ನ ಜೋಡಿಸ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು, ಅಂದರೆ ಮಧ್ಯಾಹ್ನ ಆಗಿತ್ತು, ಊಟದ ಟೈಮ್ಗೆ ಬಂದರು. ಇಲ್ಲಿ ಏನೋ ಹೇಳ್ತಾ ಇದ್ದಾರೆ. ಈ ನಮ್ಮ ಬಿಲ್ಡಿಂಗಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವಾಗ ಒಂದು 2-3 ದಿನದಿಂದ ಪೆಟ್ರೋಲ್ನ ಕದೀತಾ ಇದ್ದಾರೆ, ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ 5 ಲೀಟ್ರ್ ಪೆಟ್ರೋಲ್ ಕದ್ದರು, ಸರಿ ಅಂತ ಹೇಳಿ ಸುಮ್ಮನೆ ಆದರು ನಮ್ಮ ಮನೆಯವರು. ಈ ನೆಕ್ಸ್ಟ್ ಡೇ ಬಂದು ನೋಡಿದ್ರೆ ನೆಕ್ಸ್ಟ್ ಡೇನೂ ಕೂಡ 3 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಬಂದಿದ್ದಾರೆ, ಮತ್ತೆ ಪೆಟ್ರೋಲ್ ಕದಿದ್ದಾರೆ. ನನಗನ್ಸೋದು ಎಂಥ ಜನಗಳಿರ್ತಾರೆ ಅಲ್ಲ, ಅವ್ರ ಬೈಕ್ಗೆ ಪೆಟ್ರೋಲ್ ಹಾಕ್ಕೊಂಡು ಓಡ್ಸೋಕ್ಕಾಗಲ್ಲ ಅಂದಮೇಲೆ ಬೈಕ್ ಆದರೂ ಯಾಕೆ ಬೇಕು ಹೇಳಿ? ಇನ್ನೊಬ್ರದ್ದು ಬೈಕಲ್ಲಿ ಪೆಟ್ರೋಲ್ ಕದ್ದು ಇವ್ರು ಪೆಟ್ರೋಲ್ ಹಾಕ್ಕೊಂಡು ಓಡಿಸೋ ಅಂಥದ್ದು ಏನಿರುತ್ತೆ? ಅವ್ರಿಗೆ ಪೆಟ್ರೋಲೇ ತಗೊಳ್ಳೋಷ್ಟು ಆಗಲ್ಲ ಅಂದಮೇಲೆ ಬೈಕ್ ಆದರೂ ಯಾಕೆ ಬೇಕು ಅಂತ ಅನಿಸುತ್ತೆ. ತುಂಬಾ ಬೇಜಾರಾಯಿತು. ಏನೋ ಒಂದು ಸಲ ಏನೋ ತಗೊಂಡಿರ್ಬೋದು ಬಿಡು ಅಂತ ಹೇಳಿದ್ರೆ, ಪ್ರತಿ ಸಲನೂ ಒಂದು ಡೈಲಿ ಇದೇ ಥರ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವ್ರಿಗೂ ತುಂಬ ಬೇಜಾರಾಗೋಯಿತು, ಏನು ಈ ಥರ ಮಾಡ್ತಾಯಿದ್ದಾರಲ್ಲ ಅಂತ ಹೇಳಿ. ಮತ್ತು ಆ ಪೆಟ್ರೋಲ್ ಕದ್ದಿದ್ದಿರೋ ಥರ ಏನೋ ಲಾಕ್ ಏನೋ ಮಾಡಿಸ್ಕೊಂಡು ಬಂದಿದ್ದಾರೆ. ಆ ಪೆಟ್ರೋಲ್ದು ಏನಿರುತ್ತೆ ನೋಡಿ,
ಅದಕ್ಕೇ ಲಾಕ್ ಮಾಡಿಸ್ಕೊಂಡು ಬಂದಿದ್ದಾರೆ. ಎಂಥ ಜನ ಇರ್ತಾರಪ್ಪ ಅನಿಸ್ಬಿಡುತ್ತೆ ಕೆಲವು ಟೈಮಲ್ಲಿ. ಹೆಂಗೆಲ್ಲ ಜನಗಳಿರ್ತಾರೆ ಹೇಳೋದಕ್ಕೆ ಆಗಲ್ಲ. ಮತ್ತು ನಾನಿಲ್ಲಿ ನೈಟು ಅಮ್ಮ ಕಜ್ಜಾಯ ಅದು ಇದು ಎಲ್ಲ ಮಾಡಿ ಫುಲ್ಲು ಎಣ್ಣೆ ಎಲ್ಲ ಸೋರ್ಬಿಟ್ಟಿತ್ತು. ನಾನು ಕ್ಲೀನ್ ಮಾಡ್ಕೊಂಡೇ ಇರಲಿಲ್ಲ ಅಲ್ವಾ, ಒಟ್ಟಿಗೆ ಎಲ್ಲ ಅಡುಗೆ ಎಲ್ಲ ಆಗಿಬಿಡ್ಲಿ, ಒಂದು ಕಡೆಯಿಂದ ಡೀಪ್ ಕ್ಲೀನ್ ಮಾಡ್ಕೊಂಡು ಬರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ನಾನು. ಹಾಗಾಗಿ ಇಲ್ಲಿ ತೆಗಿತಾ ಇದ್ದೀನಿ ನೋಡಿ, ಇದ್ರ ಹಿಂದೆ ಎಷ್ಟು ಗಲೀಜು ಬರ್ತಾಯಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಫುಲ್ಲು ಸಿಡಿದ್ಬಿಟ್ಟಿತ್ತು, ಅದೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ರಲ್ಲ. ನಮ್ಮದು ಬೇರೆ ಕಿಚನ್ ತುಂಬ ಚಿಕ್ಕದು, ಹಾಗಾಗಿ ನೀಟಾಗಿ ಎಣ್ಣೆ ಜಿಡ್ಡು ಅದೆಲ್ಲ ಹೊರಗಡೆ ಹೋಗೋದಕ್ಕೆ ಅಷ್ಟು ಆಗಲ್ಲ ಅದಕ್ಕೆ ನೀಟಾಗಿ. ಹಾಗಾಗಿ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಪಾಪು ಏನು ಮಾಡ್ತಾಯಿದ್ದಾನೆ ಅಂತ ಹೇಳಿದ್ರೆ, ಈ ಚೈತ್ರ ಅವತ್ತು ನೋಡಿ ಫೈರ್ ಬ್ರ್ಯಾಂಡ್ ಈಸ್ ಬ್ಯಾಕ್ ಅಂತ ಬಂದ್ರಲ್ಲ, ಅದನ್ನು ಇಲ್ಲಿ ಅವ್ರ ಅಕ್ಕನಿಗೆ ಈ ಥರ ತೋರಿಸ್ತಾ ಇದ್ದಾನೆ. ಫೈರ್ ಬ್ರ್ಯಾಂಡ್ ಈಸ್ ಬ್ಯಾಕ್ ಅಂತ ಅವಳ ಹತ್ರ ಹೋಗಿ ಕಿರ್ಚ್ಕೊಂಡು ಹೇಳ್ತಾ ಇದ್ದ. ಮತ್ತು ಇಲ್ಲಿ ನಂದು ಎಲ್ಲ ಕೆಲಸ ಮುಗಿಸಿ ನೀಟಾಗಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಆರಾಮಾಗಿ ಒಂದು ಸ್ವಲ್ಪ ಮುಖಕ್ಕೆ ಕ್ರೀಮು ಪೌಡ್ರು ಹಚ್ಚಿ ತಲೆ ಕೂದಲು ಬಾಚೋಣಪ್ಪ ಅಂತ ಬಾಚ್ಕೊಳ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗ್ದಾದ್ಮೇಲೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು. ಮನೆಯೆಲ್ಲ ಕ್ಲೀನ್ ಆಯ್ತಪ್ಪ ಇವತ್ತು ಅಂತ ಹೇಳಿ ನೆಮ್ಮದಿ ಆಯಿತು. ಇವಾಗ ಸ್ನಾನ ಮಾಡ್ಕೊಂಡು ಬಂದು ತಲೆ ಬಾಚ್ಕೊಳ್ತಾ ಇದ್ದೀನಿ. ನಂದು ಫ್ರೀ ಏರೆಲ್ಲ ಏನು ಬಿಡೋಲ್ಲ ನಾನು. ನೀಟಾಗಿ ತಲೆ ಬಾಚ್ಬಿಟ್ಟು ಈ ಥರ ಒಂದು ಗಂಟು ಹಾಕ್ಬಿಟ್ರೆ ಸಮಾಧಾನ. ನನಗೆ ಫ್ರೀ ಏರೆಲ್ಲ ಬಿಟ್ಕೊಂಡಿರೋಕ್ಕಾಗಲ್ಲ. ಎಲ್ಲಾದರೂ ಹೊರಗಡೆ ಹೋದಾಗಷ್ಟೇ ನಾನು ಫ್ರೀ ಏರ್ ಬಿಡೋದು. ಆಯಿತು, ಇವಾಗ ಇನ್ನೇನು ಎಲ್ಲ ಕೆಲಸ ಮುಗೀತು ಕೂರೋಣ ಅನ್ನೋಷ್ಟರಲ್ಲಿ ಬೆಳಗ್ಗೆ ಒಂದಷ್ಟು ಬಟ್ಟೆಗಳನ್ನ ತೊಳೆದಾಕಿದ್ನಲ್ಲ, 3 ಟ್ರಿಪ್ ಬಟ್ಟೆಗಳನ್ನ ತೊಳೆದಿದ್ದು ಇವತ್ತು. ಯೂನಿಫಾರ್ಮು ಮತ್ತು ಕೆಲವೊಂದು ಕೈಯಲ್ಲಿ ವಾಶ್ ಮಾಡಬೇಕಿತ್ತು. ಕೈಯಲ್ಲಿ ವಾಶ್ ಮಾಡೋ ಬಟ್ಟೆಗಳನ್ನ ಬಿಟ್ಟು 3 ಟೈಮು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕಿದೆ. ನೋಡಿ ಇಲ್ಲಿ ಎಷ್ಟು ಬಟ್ಟೆಗಳಿದೆ ಅಂತ. ಯಾವ್ದಾರ ಹಬ್ಬಗಳಲ್ಲೋ ಇಲ್ಲ ಯಾರಾದರೂ ಏನಾದರೂ ಆದಾಗ ಈ ಥರ ಇರೋ ಬರೋ ಬಟ್ಟೆಗಳನ್ನೆಲ್ಲ ತೊಳಿತಾರೆ ನೋಡಿ ಮನೆಯಲ್ಲಿ. ಆ ರೀತಿಯಾಗಿ ಬಟ್ಟೆಗಳನ್ನ ತೊಳೆದಿದ್ದೆ. ಸದ್ಯಕ್ಕೆ ಹೆಂಗೋ ನಮ್ಮ ಬಿಲ್ಡಿಂಗಲ್ಲಿ ಈ ಸಲ ನೀರು ಪ್ರಾಬ್ಲಮ್ ಇಲ್ದಿದ್ದರಿಂದ ಸರಿ ಹೋಯಿತು. ಏನಾದ್ರು ನೀರು ಪ್ರಾಬ್ಲಮ್ ಇದ್ಬಿಟ್ಟಿದ್ರೆ ಈ ಬಟ್ಟೆಗಳನ್ನೆಲ್ಲ ನಾನು ಯಾವ ರೀತಿಯಾಗಿ ತೊಳಿಬೇಕಿತ್ತೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ನೀರು ಚೆನ್ನಾಗಿ ಬರ್ತಾಯಿತ್ತು. ಹಾಗಾಗಿ ಇಲ್ಲಿ ಎಷ್ಟು ಬಟ್ಟೆಗಳಿದೆ ನೋಡಿ ಅದನ್ನೆಲ್ಲ ತೊಳೆದು ಹಾಕ್ಬಿಟ್ಟಿದ್ದೆ. ಇನ್ನು ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗೋದಕ್ಕೆ ಯೂನಿಫಾರ್ಮ್ ಎಲ್ಲ ಬೇಕಲ್ಲ ಇನ್ನು ಬೆಳಗ್ಗೆಯಿಂದ. ಹಾಗಾಗಿ ಬಟ್ಟೆಗಳು ಒಂದು ರಾಶಿ ಬಟ್ಟೆಗಳಿತ್ತು. ನನಗೂ ಮಡ್ಚು ಸಾಕಾಯ್ತಪ್ಪ. ಎತ್ಕೊಂಡು ಹೋಗೋದು ಒಣಗಾಕೋದು ಬರೋದು, ಮತ್ತೆ ವಾಶ್ ಮಾಡೋಕೆ ಹಾಕಿದ್ದೆ ಅದು ಎತ್ಕೊಂಡು ಹೋಗೋದು ಒಣಗಾಕೋದು ಬರೋದು. ಮೇಲಿಂದ ಹತ್ತು ಇಳ್ದೇನೆ ಇವತ್ತು ಸಾಕಾಗೋಗಿತ್ತು. ಇನ್ನೇನೋ ಕೆಲಸ ಮುಗೀತು ಇರಪ್ಪ ಅನ್ನೋಷ್ಟರಲ್ಲಿ ಒಂದು ರಾಶಿಗಳು ಬಟ್ಟೆಗಳಿದೆ. ನನಗೆ ಬಟ್ಟೆಗಳು ತಂದ ತಕ್ಷಣವೇ ಮಡ್ಚಿಟ್ಬಿಡ್ಬೇಕು. ಅಲ್ಲಿ ಹಾಕಿ ಅದೆಲ್ಲ ಒಂಥರ ಸುಕ್ಕು ಬರೋ ಥರ ಅನಿಸ್ಬಿಡುತ್ತೆ. ಆ ರೀತಿಯಾಗಾದರೆ ಆಗಲ್ಲ. ಬಟ್ಟೆ ಮೇಲಿಂದ ಏನು ಬಟ್ಟೆಗಳನ್ನ ಎತ್ಕೊಂಡು ಬರ್ತೀನೋ ಮಡ್ಚ್ಕೊಂಡು ಬಂದು ಅವ್ರವ್ರ ಕಬೋರ್ಡ್ಗಳಿಗೆ ಬಟ್ಟೆಗಳನ್ನ ಇಟ್ಬಿಟ್ರೆ ಆವಾಗ ಸಮಾಧಾನ ಅನಿಸುತ್ತೆ. ಅದಕ್ಕೆ ಇಲ್ಲಿ ಫಸ್ಟು ಮಡ್ಚಿಟ್ಬಿಡ್ತಾ ಇದ್ದೀನಿ. ಆಮೇಲೆ ಆರಾಮಾಗಿ ಕುತ್ಕೊಂಡ್ಬಿಡೋಣ ಮಡ್ಚಿಟ್ಟ ಮೇಲೆ ಅಂತ ಹೇಳಿ. ಹಾಗೆಯೇ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.